أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಮಕ್ಕಾದ ವಿಜಯದ ಕುರಿತು ಪ್ರಸ್ತಾಪಿಸಲಾಗುತ್ತಿತ್ತು. ಈ ಯುದ್ಧಕ್ಕೆ ಹೊರಡುವ ಮೊದಲು ಒಬ್ಬ ಸಹಾಬಿಯು ಅರಿವಿಲ್ಲದೆಯೇ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಪ್ರಯಾಣದ ಮಾಹಿತಿಯನ್ನು ಮಕ್ಕಾದವರಿಗೆ ತಲುಪಿಸಲು ಪ್ರಯತ್ನಿಸಿದ್ದನು. ಆದರೆ ಅಲ್ಲಾಹನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇದರ ಕುರಿತು ಮಾಹಿತಿ ನೀಡಿದನು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಯೋಜನೆಯ ಮಾಹಿತಿ ಅವಿಶ್ವಾಸಿಗಳಿಗೆ ತಲುಪಲಿಲ್ಲ. ಮದೀನಾದಲ್ಲಿ ಮಕ್ಕಾಕ್ಕೆ ಹೋಗಲು ಸಿದ್ಧತೆಗಳು ಪ್ರಾರಂಭವಾದಾಗ ಹಾತಬ್ ಬಿನ್ ಅಬಿ ಬಲ್ತಾ ಎಂಬ ಓರ್ವ ಬದರಿ ಸಹಾಬಿಯು ಕುರೈಶಿಯರಿಗೆ ಪತ್ರ ಬರೆದು ಅವರ ಕಡೆಗೆ ಹೊರಡಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯೋಜನೆ ರೂಪಿಸಿದ್ದಾರೆ ಎಂಬ ಮಾಹಿತಿ ನೀಡಲು ಪ್ರಯತ್ನಿಸಿದ್ದರು. ಅವರು ಈ ಪತ್ರವನ್ನು ಒಬ್ಬ ಮಹಿಳೆಗೆ ನೀಡಿದರು. ಆಕೆ ಈ ಪತ್ರವನ್ನು ರಹಸ್ಯವಾಗಿಟ್ಟುಕೊಂಡು ಮಕ್ಕಾದವರಿಗೆ ತಲುಪಿಸಬೇಕಿತ್ತು. ಆ ಮಹಿಳೆ ಪತ್ರವನ್ನು ತನ್ನ ಕೂದಲಿನ ಜುಟ್ಟಿನಲ್ಲಿ ಇರಿಸಿಕೊಂಡು ಸಾಮಾನ್ಯ ಮಾರ್ಗವನ್ನು ಬಿಟ್ಟು ಬೇರೆ ದಾರಿಯಿಂದ ಮಕ್ಕಾದ ಕಡೆಗೆ ಹೊರಟಳು. ಅಲ್ಲಾಹನು ಈ ಪತ್ರದ ಬಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಮಾಹಿತಿ ನೀಡಿದನು. ಆ ಪತ್ರವನ್ನು ಮರಳಿ ತರಲಿಕ್ಕಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಅಲಿ ರಲಿಯಲ್ಲಾಹು ಅನ್ನವರನ್ನು ಕರೆದು ಇನ್ನೊಬ್ಬ ಸಹಾಬಿಯೊಂದಿಗೆ ಅವರನ್ನು ಕಳುಹಿಸಿದರು. ಈ ಸಹಾಬಿಯರು ಆ ಮಹಿಳೆಯ ಬಳಿಗೆ ತಲುಪಿದರು ಮತ್ತು ಪತ್ರವನ್ನು ಅವಳಿಂದ ಕೇಳಿದರು. ಮೊದಲು ಆ ಮಹಿಳೆ ನಿರಾಕರಿಸಿದಳು. ಆದರೆ ಸ್ವಲ್ಪ ಜೋರು ಮಾಡಿ ಕೇಳಲಾದಾಗ ಪತ್ರವನ್ನು ತೆಗೆದುಕೊಟ್ಟಳು. ಹಜರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತಿತರರು ಆ ಮಹಿಳೆಯನ್ನು ಕರೆದುಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರಾದರು. ಹಜರತ್ ಹಾತಬ್ ಬಿನ್ ಅಬಿ ಬಲ್ತಾ ಹೇಳಿದರು, ನಾನು ವಿದ್ರೋಹಿಯಲ್ಲ. ಮಕ್ಕಾದವರು ನನ್ನ ಆಸ್ತಿಪಾಸ್ತಿ ಮತ್ತು ಮಕ್ಕಳನ್ನು ಸುರಕ್ಷಿತವಾಗಿಡಲಿಕ್ಕಾಗಿ ಅವರ ಮೇಲೆ ನನ್ನ ಯಾವುದಾದರೂ ಉಪಕಾರವಿರಲಿ ಎಂದು ನಾನು ಬಯಸಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇದು ನಿಜ ಹೇಳಿದ್ದಾರೆ. ಆದ್ದರಿಂದ ನೀವು ಸಹ ಇವರ ಬಗ್ಗೆ ಒಳ್ಳೆಯ ಮಾತು ಹೊರತು ಬೇರೇನನ್ನು ಹೇಳಬೇಡಿ. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಮರ್ರೊಡನೆ ಹೇಳಿದರು, ಇವರು ಬದರ್ ಯುದ್ಧದಲ್ಲಿ ಭಾಗವಹಿಸಿರಲಿಲ್ಲವೇ? ಇದನ್ನು ಕೇಳಿ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹುವರಿಗೆ ಕಣ್ಣೀರು ಬಂತು. ಅಲ್ಲಾಹನು ಮತ್ತು ಅವನ ರಸೂಲರೇ ಉತ್ತಮವಾಗಿ ಬಲ್ಲರು ಎಂದು ಹೇಳಿದರು. ಅನಂತರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ಮುಜಾಹಿರರು ಅಂದರೆ ಮಕ್ಕಾದಿಂದ ವಲಸೆ ಬಂದವರು ಮತ್ತು ಅನ್ಸಾರರು ಅಂದರೆ ಮದೀನದ ಸ್ಥಳೀಯರು ಮತ್ತು ಅರಬಿಯಾದ ಇತರ ಜನಗಳೊಂದಿಗೆ ಹೊರಟರು. ಆ ವೇಳೆ ರಮದಾನಿನ 10ನೇ ದಿನವಾಗಿತ್ತು. ಮುಸ್ನದ್ ಅಹ್ಮದನ ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ರಂಜಾನ್ 2ನೇ ತಾರೀಕಿನಂದು ಮದೀನದಿಂದ ಹೊರಟು ಸಹೀ ಬುಖಾರಿಯ ವ್ಯಾಖ್ಯಾನದ ಪ್ರಕಾರ ಅಲ್ಲಮಾ ಇಬ್ನ್ ಹಜರ್ ಸಹ ರಂಜಾನ್ 2ನೇ ತಾರೀಕಿಗೆ ಆದ್ಯತೆ ನೀಡಿದ್ದಾರೆ. ಮದೀನದಿಂದ ಹೊರಡುವಾಗ ಈ ಪ್ರಯಾಣದಲ್ಲಿ ಸುಮಾರು 7400 ತ್ಯಾಗಶಾಲಿಗಳು ಭಾಗವಹಿಸಿದ್ದರು. ದಾರಿಯಲ್ಲಿ ಇವರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ಕೆಲವು ಗ್ರಂಥಗಳಲ್ಲಿ ಈ ಸೈನ್ಯದ ಸಂಖ್ಯೆ ಒಟ್ಟು 12,000 ಎಂದು ಹೇಳಲಾಗಿದೆ. ಆದರೆ ಹೆಚ್ಚಿನ ಗ್ರಂಥಗಳಲ್ಲಿ ಈ ಸಂಖ್ಯೆಯು 10,000 ಎಂದು ಹೇಳಲಾಗಿದೆ ಮತ್ತು ಇದೇ ಸರಿ ಎಂದು ತೋರುತ್ತದೆ.
ಈ ಪ್ರಯಾಣದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಅವರ ಪರಿಶುದ್ಧ ಪತ್ನಿಯರಲ್ಲಿ ಹಜರತ್ ಸಲ್ಮಾ ಇದ್ದರು. ಕೆಲವು ವರದಿಗಳ ಪ್ರಕಾರ ಹಜರತ್ ಮೈಮೂನಾ ಸಹ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಇದ್ದರು ಎಂದು ವರದಿಯಿದೆ. ಕೆಲವು ವರದಿಗಳಲ್ಲಿ ಮಗಳು ಹಜರತ್ ಫಾತಿಮಾ ಸಹ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಇದ್ದರು ಎಂದು ಉಲ್ಲೇಖಿಸಲಾಗಿದೆ. ಈ ಪ್ರಯಾಣವು ರಂಜಾನ್ ತಿಂಗಳಲ್ಲಿ ನಡೆದಿತ್ತು. ಪ್ರಯಾಣದ ಆರಂಭಿಕ ಕೆಲವು ದಿನಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಪವಾಸ ಇರುತ್ತಿದ್ದರು. ಅನಂತರ ಅವರು ಉಪವಾಸ ಇರಲಿಲ್ಲ. ಮಾತ್ರವಲ್ಲ, ಉಪವಾಸ ಇರಿಸಬೇಡಿ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಉಳಿದ ಸಹಾಬಿಯರಿಗೂ ಹೇಳಿದ್ದರು. ಈ ಪ್ರಯಾಣದ ಸಮಯದಲ್ಲಿ ಜಾನುವಾರುಗಳೊಡನೆ ಸಹಾನುಭೂತಿಯ ಒಂದು ಘಟನೆ ಹೀಗೆ ವರದಿಯಿದೆ. ತಮ್ಮ ಮರಿಗಳಿಗೆ ಹಾಲು ಕುಡಿಸುತ್ತಿದ್ದ ಒಂದು ಹೆಣ್ಣು ನಾಯಿಯನ್ನು ದಾರಿಯಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಂಡರು. ಸೈನ್ಯದಲ್ಲಿರುವ ಯಾರೇ ಆಗಲಿ ಆ ನಾಯಿಗಾಗಲಿ ಅಥವಾ ಅದರ ಮರಿಗಳಿಗಾಗಲಿ ತೊಂದರೆ ಕೊಡಬಾರದೆಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಒಬ್ಬ ಸಹಾಬಿಯನ್ನು ಆ ನಾಯಿಯ ಮುಂದೆ ನಿಲ್ಲಲು ಆದೇಶಿಸಿದರು. ಗೂಢಚಾರರನ್ನು ಹಿಡಿಯಲು ಕುದುರೆ ಸವಾರರ ಒಂದು ದಳವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದೆ ಕಳುಹಿಸುತ್ತಿದ್ದರು. ಬನು ಹವಾಝಿ ಒಬ್ಬ ಗೂಢಚಾರರನ್ನು ಈ ದಳವು ಬಂಧಿಸಿ ತಂದಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರೊಡನೆ ಕೇಳಿದಾಗ, ಗವಾಝೀನ್ ಗೋತ್ರದವರು ನಮ್ಮ ವಿರುದ್ಧ ಒಟ್ಟುಗೂಡುತ್ತಿದ್ದಾರೆ ಎಂದು ತಿಳಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಲ್ಲಾಹನು ನಮಗೆ ಸಾಕು ಮತ್ತು ಅವನು ಅತ್ಯುತ್ತಮ ಸಹಾಯಕನಾಗಿದ್ದಾನೆ. ಆತ ಮುಂದೆ ಹೋಗಿ ಆತನ ಜನರಿಗೆ ಮಾಹಿತಿ ನೀಡದಿರಲಿಕ್ಕಾಗಿ ಹಜರತ್ ಖಾಲಿದ್ ಬಿನ್ ವಲೀದ್ ರಲಿಯಲ್ಲಾಹು ಅನ್ಹರೊಡನೆ ಆ ಗೂಢಚಾರರನ್ನು ಹಿಡಿದಿಟ್ಟುಕೊಳ್ಳುವಂತೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರನ್ನು ಗೋತ್ರಗಳಾಗಿ ವಿಂಗಡಿಸಿ ಅವರ ಸೈನ್ಯವನ್ನು ಸಂಘಟಿಸಿದರು. ಪ್ರತಿ ಗೋತ್ರದ ಸೈನ್ಯಕ್ಕೆ ಅವರವರ ಒಬ್ಬ ಅಧಿಕಾರಿಯನ್ನು ನೇಮಿಸಲಾಯಿತು. ಅನ್ಸಾರರನ್ನು ಕೌಟುಂಬಿಕ ಆಧಾರದ ಮೇಲೆ 12 ದಳಗಳಾಗಿ ವಿಂಗಡಿಸಲಾಯಿತು. 6 ದಳಗಳು ಔಸ್ನಿಂದ ಮತ್ತು 6 ದಳಗಳು ಖಜ್ನಿಂದ ನೇಮಿಸಲಾಯಿತು. ಮುಹಾಜಿರರ 3 ಧ್ವಜಗಳು ಹಜರತ್ ಅಲಿ ಬಿನ್ ಅಬಿ ತಾಲಿಬ್, ಹಜರತ್ ಜುಬೈರ್ ಬಿನ್ ಅಲ್ ಅವ್ವಾಮ್ ಮತ್ತು ಹಜರತ್ ಸಯೀದ್ ಬಿನ್ ಅಬಿ ವಕಾಸ್ ರಲಿಯಲ್ಲಾಹು ಅನ್ಹರ ಬಳಿ ಇದ್ದವು. ಇದೇ ಪ್ರಯಾಣದ ಸಮಯದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹೋದರ ಸಂಬಂಧಿ ಮತ್ತು ದಾಯಿಕ ಸಹೋದರ ಹಜರತ್ ಅಬೂ ಸುಫಿಯಾನ್ ಬಿನ್ ಹಾರಿಸ್ ಮತ್ತು ಅವರ ಪುತ್ರ ಜಾಫರ್ ಹಾಗೂ ಅಬ್ದುಲ್ಲಾಹ್ ಬಿನ್ ಅಬಿ ಉಮಯ್ಯ ಬಿನ್ ಮುಗೈರಾ ಇಸ್ಲಾಂ ಸ್ವೀಕಾರ ಮಾಡಿದ ಪ್ರಸ್ತಾಪ ಕಂಡುಬರುತ್ತದೆ. ಅವರು ಇಸ್ಲಾಮಿನ ತೀವ್ರ ವಿರೋಧಿಗಳಾದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಂದೆ ಬರಲು ಹೆದರುತ್ತಿದ್ದರು. ಅಬ್ದುಲ್ಲಾ ಬಿನ್ ಉಮಯ್ಯರ ಸಹೋದರಿಯಾಗಿದ್ದ ಉಮ್ಮುಲ್ ಮುಮಿನೀನ್ ಹಜರತ್ ಸಲ್ಮಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಹೀಗೆ ಹೇಳಿದರು, ನಿಮ್ಮ ಸೋದರ ಸಂಬಂಧಿ ಅಬು ಸುಫಿಯಾನ್ ಮತ್ತು ಚಿಕ್ಕಮ್ಮನ ಪುತ್ರ ಅಬ್ದುಲ್ಲಾಹ್ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ನನಗೆ ಅವರ ಅಗತ್ಯವಿಲ್ಲ, ನಾನು ಅವರನ್ನು ಭೇಟಿಯಾಗಲೂ ಬಯಸುವುದಿಲ್ಲ. ನನ್ನ ಸೋದರ ಸಂಬಂಧಿಯಂತೂ ನನ್ನನ್ನು ಅವಮಾನಿಸಿದ್ದಾನೆ. ಅಬ್ದುಲ್ಲಾ ಮಕ್ಕಾದಲ್ಲಿ ಎಲ್ಲ ವಿಧದ ದೌರ್ಜನ್ಯಗಳನ್ನು ಮಾಡಿದವನು. ಈ ಮಾತು ಅಬು ಸುಫಿಯಾನ್ ಬಿನ್ ಹಾರಿಸ್ಗೆ ತಲುಪಿದಾಗ ಅವರು ಬಹಳ ಭಾವುಕರಾಗಿ ಹೀಗೆ ಹೇಳಿದರು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನ ಬಗ್ಗೆ ಸಮಾಧಾನಗೊಳ್ಳದಿದ್ದರೆ ಮತ್ತು ಭೇಟಿಗೆ ಅನುಮತಿ ನೀಡದಿದ್ದರೆ ನಾನು ನನ್ನ ಮಗನೊಂದಿಗೆ ಮರುಭೂಮಿಗಳ ಕಡೆಗೆ ಹೋಗುವೆನು ಹಾಗೂ ಹಸಿವು ಮತ್ತು ಬಾಯಾರಿಕೆಯಿಂದ ಸಾಯುವವರೆಗೂ ಅಲ್ಲಿಯೇ ಇರುವೆನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಈ ವಿಷಯ ಗೊತ್ತಾದಾಗ ಅವರ ಮನಸ್ಸು ಕರಗಿತು ಮತ್ತು ಇಬ್ಬರನ್ನು ಕರೆದು ಅವರಿಗೆ ಭೇಟಿ ಮಾಡುವ ಸೌಭಾಗ್ಯ ನೀಡಿದರು. ಹಜರತ್ ಅಬೂ ಸುಫಿಯಾನ್ ಬಿನ್ ಹಾರಿಸ್ ಹಿಜ್ರಿ 15 ಅಥವಾ 20ರಲ್ಲಿ ನಿಧನರಾದರು ಮತ್ತು ಅವರ ಜನಾಜಾ ನಮಾಜನ್ನು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ನಿರ್ವಹಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬಿ ಉಮಯ್ಯ ಬಿನ್ ಮುಗೈರಾ ರಲಿಯಲ್ಲಾಹು ಅನ್ಹರ ಹೆಸರು ಹುದೈಫಾ ಎಂದಾಗಿತ್ತು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಮ್ಮ ಆತೀಕರ ಪುತ್ರರಾಗಿದ್ದರು. ಅವರು ಉಮ್ಮುಲ್ ಮುಮಿನೀನ್ ಹಜರತ್ ಸಲ್ಮಾ ರಲಿಯಲ್ಲಾಹು ಅನ್ಹರ ಸಹೋದರರು ಆಗಿದ್ದರು. ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ
ಹುನೈನ್ ಯುದ್ಧದಲ್ಲಿ ಧೀರರಾಗಿ ಭಾಗವಹಿಸಿದರು ಮತ್ತು ತಾಯಿಫ್ ಯುದ್ಧದಲ್ಲಿ ಒಂದು ಬಾಣ ತಗುಲಿದ ಕಾರಣದಿಂದ ಹುತಾತ್ಮರಾದರು. ಈ ಕಾರ್ಯಾಚರಣೆಯಲ್ಲಿ ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಇಸ್ಲಾಮಿನ ಸೈನ್ಯಕ್ಕೆ ಸೇರಿಕೊಂಡು ಹೀಗೆ ಬರೆಯಲಾಗಿದೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾದಿಂದ ಮಕ್ಕಾ ಕಡೆಗೆ ಪ್ರಯಾಣವನ್ನು ಬೆಳೆಸಿದಾಗ ಮಕ್ಕಾದಲ್ಲಿದ್ದ ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಮದೀನಾದತ್ತ ಹಿಜರತ್ಗಾಗಿ ತಮ್ಮ ಪ್ರಯಾಣದ ಸಿದ್ಧತೆಗಳನ್ನು ಮಾಡಿಕೊಂಡರು. ಹಜರತ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಜಾಫಾದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಭೇಟಿಯಾದರು. ಅವರು ತಮ್ಮ ಸಾಮಾನುಗಳನ್ನು ಮದೀನಕ್ಕೆ ಕಳುಹಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಮಕ್ಕಾದ ಕಡೆಗೆ ಹೊರಟರು. ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪರಾಗಿದ್ದರು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ 2 ಅಥವಾ 3 ವರ್ಷ ದೊಡ್ಡವರಾಗಿದ್ದರು. ಅವರು ತಮ್ಮ ಪುತ್ರರಾದ ಫಜಲ್ ಬಿನ್ ಅಬ್ಬಾಸ್ರರ ಕಾರಣದಿಂದ ಅಬುಲ್ ಫಜಲ್ ಎಂಬ ಉಪನಾಮದಿಂದ ಪರಿಚಿತರಾಗಿದ್ದರು. ಹಜರತ್ ಅಬೂ ತಾಲಿಬರ ನಂತರ ಹಾಜಿರಿಗಳಿಗೆ ನೀರು ಕುಡಿಸುವ ಜವಾಬ್ದಾರಿ ಅವರದಾಗಿತ್ತು. ಅವರು ಹುನೈನ್ ಯುದ್ಧದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸ್ಥಿರಚಿತ್ತರಾಗಿ ನಿಂತಿದ್ದರು. ಹಿಜರಿ 32 ಅಥವಾ 33ರಲ್ಲಿ ಅವರು ನಿಧನ ಹೊಂದಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಉತ್ತಮ ಸೇನೆ, ತಂತ್ರಗಾರಿಕೆ ಮತ್ತು ದುಆಗಳ ಕಾರಣದಿಂದ ಎಂತಹ ಮಹಾ ಅದ್ಭುತ ನಡೆಯಿತು ಎಂದರೆ, ಮದೀನಾದಿಂದ ಹೊರಟ 10,000 ಸೈನ್ಯದ ಸೈನಿಕರು ಸುಮಾರು 400 ಕಿಲೋಮೀಟರ್ ದೂರ ಪಯಣಿಸಿ ಮಕ್ಕಾದಿಂದ ಕೇವಲ 5 ಮೈಲಿಗಳ ದೂರದಲ್ಲಿ ಡೇರೆ ಹಾಕಿದ್ದರು. ಆದರೂ ಮಕ್ಕಾದವರಿಗೆ ಅದರ ಸುದ್ದಿ ತಿಳಿದಿರಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಶಾ ನಮಾಜ್ ಸಮಯದಲ್ಲಿ ಮಕ್ಕಾದಿಂದ 5 ಮೈಲಿ ದೂರದಲ್ಲಿರುವ ಮುರ್ರುಜ್ ಝಹ್ರಾನ್ನಲ್ಲಿ ಡೇರೆ ಹಾಕಿದರು. ಅನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಹಾಬಿಯರಿಗೆ ಆದೇಶ ನೀಡಿದಾಗ ಅವರು 10,000 ಅಗ್ನಿಕುಂಡಗಳನ್ನು ಬೆಳಗಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಜರತ್ ಉಮರ್ ರಲಿಯಲ್ಲಾಹು ಅನ್ಹುವರಿಗೆ ಸೈನ್ಯದ ಮೇಲ್ನೋಟವನ್ನು ವಹಿಸಿಕೊಟ್ಟರು. ಹಜರತ್ ಮುಸ್ಲಿಮ್ ಮೌದ್ ರಲಿಯಲ್ಲಾಹು ಅನ್ಹು ಹೀಗೆ ಹೇಳುತ್ತಾರೆ: ಅಹಜಾಬಿನ ಘಟನೆಗಳನ್ನು ಹೊರತುಪಡಿಸಿ ಅರಬ್ ಚರಿತ್ರೆಯಲ್ಲಿ ಇಷ್ಟು ದೊಡ್ಡ ಸೈನ್ಯವನ್ನು ಎಂದಿಗೂ ಸಿದ್ಧಪಡಿಸಲಾಗಿರಲಿಲ್ಲ. ಅಹಜಾಬಿನಲ್ಲಿ 10-12 ಸಾವಿರ ಜನರಿದ್ದರು. ಹೀಗೆ ಇದು ಅರಬ್ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸೈನ್ಯದ 2ನೇ ಉದಾಹರಣೆಯಾಗಿತ್ತು. ಆದರೆ ಮದೀನಾದಿಂದ ಇಷ್ಟು ದೊಡ್ಡ ಸೈನ್ಯ ಹೊರಡುತ್ತದೆ ಎಂದು ಯಾರಿಗೂ ಅದರ ಸುಳಿವು ಇರುವುದಿಲ್ಲ. ಹೀಗೆ ನಾನು ನನ್ನ ನಗಾರಿಯನ್ನು ಬಾರಿಸುತ್ತೇನೆ ಮತ್ತು ಅವರು ನಗಾರಿಯನ್ನು ಒಡೆದು ಹಾಕುತ್ತೇನೆ ಎಂದು ಅಲ್ಲಾಹನು ಅದ್ಭುತವಾಗಿ ತೋರಿಸಿದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಾದಿಂದ ಹೊರಡುವಾಗಲೇ ಅವರು ಹೀಗೆ ದುವಾ ಮಾಡಿದ್ದರು: ಹೇ ನನ್ನ ಪ್ರಭು, ನೀನು ಮಕ್ಕಾದವರ ಕಿವಿಗಳನ್ನು ಕಿವಡಾಗಿಸು ಮತ್ತು ಅವರ ಗೂಢಾಚಾರರನ್ನು ಕುರುಡಾಗಿಸು ಎಂದು ನಾನು ದುವಾ ಮಾಡುತ್ತೇನೆ. ಅವರು ನಿಮ್ಮನ್ನು ನೋಡದಿರಲಿ ಮತ್ತು ನಮ್ಮ ಯಾವುದೇ ಮಾತು ಅವರ ಕಿವಿಗೆ ತಲುಪದಿರಲಿ. ಮದೀನಾದಲ್ಲಿ 100 ಕಪಟ ವಿಶ್ವಾಸಿಗಳು ಇದ್ದರು. ಆದರೆ 10,000 ಸೈನಿಕರ ದಂಡು ಮದೀನಾದಿಂದ ಹೊರಡುವಾಗ ಮಕ್ಕಾದವರಿಗೆ ಅದರ ಯಾವುದೇ ಸುದ್ದಿ ತಲುಪಿಸಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಾಳಿ ಮಾಡಬಹುದು ಎಂದು ಮಕ್ಕಾದವರು ನಿಸ್ಸಂದೇಹವಾಗಿಯೂ ಚಿಂತಿತರಾಗಿದ್ದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಷ್ಟು ದೊಡ್ಡ ಸೈನ್ಯದೊಂದಿಗೆ ಅವರ ಹತ್ತಿರ ತಲುಪಿದ್ದಾರೆ ಎಂದು ಅವರಿಗೆ ಅಂದಾಜು ಮಾಡಲು ಸಹ ಆಗಿರಲಿಲ್ಲ. ಮಕ್ಕಾದವರು ಅಪಾಯದ ದೃಷ್ಟಿಯಿಂದ ರಾತ್ರಿಗಳಲ್ಲಿ ಸುತ್ತುತ್ತಾ ಗಸ್ತು ತಿರುಗುತ್ತಿದ್ದರು. ಅದರಂತೆ ಒಂದು ರಾತ್ರಿ ಅಬು ಸುಫಿಯಾನ್ ತನ್ನ 2 ಸಂಗಾತಿಗಳಾದ ಹಕೀಮ್ ಬಿನ್ ಹಿಜಾಮ್ ಮತ್ತು ಇನ್ನೊಬ್ಬ ನಾಯಕನೊಂದಿಗೆ ಗಸ್ತು ತಿರುಗುತ್ತಿದ್ದರು. ಆಗ ಅವರ ದೃಷ್ಟಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಂಕಿಗಳನ್ನು ನೋಡಿ ಅಂದಾಜು ಮಾಡಲು ತೊಡಗಿದರು. ಈ ಬೆಂಕಿಗಳು ಅಬು ಸುಫಿಯಾನ್ ಮತ್ತು ಅವನ ಸಂಗಾತಿಗಳಿಗೆ ಭಯವನ್ನುಂಟು ಮಾಡಿದವು. ಅವರು ಈ ವಿಷಯಗಳ ಬಗ್ಗೆ ಮಾತನಾಡುತ್ತಲೇ ಇದ್ದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗೂಢಾಚಾರರು ಅವರನ್ನು ಹಿಡಿದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಯಲ್ಲಿ ಹಾಜರುಪಡಿಸಲು ಕರೆದುಕೊಂಡು ಹೋದರು. ಈ ವಿಷಯ ಮುಂದುವರಿಯುವುದು. ನಾನು ಯಾವಾಗಲೂ ಹೇಳಿದಂತೆ ದುವಾಗಳ ಕಡೆಗೆ ಗಮನ ನೀಡುತ್ತಾ ಇರಿ. ಅಲ್ಲಾಹನು ಲೋಕವನ್ನು ಕಲಹಗಳಿಂದ ರಕ್ಷಿಸಲಿ. ಪರಿಸ್ಥಿತಿಗಳ ಮೇಲೆ ಕೆಳಗೆ ಆಗುತ್ತಿವೆ. ಅಲ್ಲಾಹನು ಅದನ್ನು ಉತ್ತಮಗೊಳಿಸಲಿ. ಅದು ಉತ್ತಮ ಸ್ಥಿತಿಯತ್ತ ಸಾಗಲಿ. ಮತ್ತಷ್ಟು ವಿನಾಶದ
ಕಡೆಗೆ ಸಾಗದಿರಲಿ. ಆಮೀನ್. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.